ಗೈಸ್ ನಮ್ಗೆ ಎಷ್ಟು ಮೀನು ಸಿಕ್ಕು ಗೊತ್ತಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇವಾಗ ನಾವು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಗಾಣಕ್ಕೆ ಹಾಕ್ಬೇಕಂದ್ರೆ ಎರೆಹುಳು ಬೇಕಲ್ವಾ ಮೀನೇ ಹಿಡಿಯಕ್ಕೆ. ಸೊ ಇವಾಗ ಎರೆಹುಳು ಹಿಡಿಯೋಣ ಬನ್ನಿ. ನೋಡ್ರಿ ಸಾವ್ಕಾರ, ಇದುವರೆಗೂ ನಮ್ಮ ವಿಡಿಯೋದಾಗ ನೀವು ಬರೀ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದು ನೋಡಿರ್ತೀರಿ, ಇಲ್ಲಿರೋ ಲೈಫ್ ಸ್ಟೈಲ್ ನೋಡಿರ್ತೀರಿ. ಇವತ್ತು ನಾವು ಕೇರಳದಾಗ ಮೀನು ಹಿಡಿಯೋಕೆ ಬಂದಿವಿ. ಬರ್ರಿ ಮೀನು ಹೆಂಗೆ ಹಿಡಿಯೋದು ಅಂತಂದು ನೋಡೋಣ ಅಂತ. ಮೀನು ಸಿಗ್ತಾವ ಇಲ್ಲ ಅಂತಂದು ಬರ್ರಿ. ಅದಕ್ಕೆ ಅಂತ ನೀವಿದಿರಲ್ಲ. ಗೈಸ್ ಇಲ್ಲೊಂದು ಸಿಕ್ಕೈತ್ರಿ, ಆದ್ರೆ ಭಾಳ ಸಣ್ಣದೈತಿ. ಸೊ ಇದ್ರೊಳಗೆ ಹಾಕ್ಬಿಡನ್ರಿ. ಬರೀ ಸಣ್ಣ ಸಣ್ಣ ಎರೆಹುಳು ಸಿಗಾಕತ್ತಾರ, ದೊಡ್ಡ ದೊಡ್ಡ ಸಿಗಾಕತ್ತಿಲ್ಲ. ನೋಡೋಣ ದೊಡ್ಡ ದೊಡ್ಡ ಸಿಗೋ ಮಟ್ಟ ಹುಡ್ಕೋಣ. ಯಾಕಂದ್ರೆ ಮೀನಿಗೆ ಕಾಣ್ಬೇಕಲ್ರಿ ಎರೆಹುಳು ಗಾಳದಾಗಿರೋದು. ನಾವು ಡೈರೆಕ್ಟ್ ನೋಡೋರು ಖುಷಿ ಆಗ್ತೀವಿ. ಪಟ್ನ ಪ್ರಾಣಿ ಹಿಂಸೆ ಮಾಡಬಾರ್ದು ಗೈಸ್. ಗೈಸ್ ನೀವೇನು ನೋಡ್ತಾ ಇದ್ರಲ್ಲ, ಇದು ಸ್ಟಿಕ್, ಇದು ಗಾಣಕ್ಕೆ ಹಾಕ್ತಿವ್ರ ಅದ್ರ ದಾರ, ಇದು ಅದ್ರ ಲಾಕ್ ಅಂದ್ರೆ ಮೀನಿಗೆ ಬಾಯಿಗೆ ಲಾಕ್ ಆಗುತ್ತೆ. ಇದಕ್ಕೆ ಎರೆಹುಳು ಹಾಕ್ತೀವಿ ನಾವು, ಅಂದ್ರೆ ನಮ್ಮ ಕಡೆ ಮಳೆ ಹುಳು ಅಂತ ಕರಿತೀವಲ್ಲ, ಇದಕ್ಕೆ ಮಳೆ ಹುಳು ಹಾಕ್ತೀವಿ. ಕೈಯಲ್ಲಿ ಕಟ್ಟಿಗೆ ವೇಟ್ ಕಡಿಮೆ ಇದ್ರೆ, ಸ್ವಲ್ಪ ಲೆಂತ್ ಕಡಿಮೆ ಇದ್ರೆ ಮೀನು ಬಿದ್ದಾಗ ಹಿಂಗೆ ಎತ್ತ ಗಾವಾಗುತ್ತೆ ಅಂತಂದು ಹಂಗೆ ಆಯ್ತು. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾನ, ಮೀನ್ ಬೀಳಿಲ್ಲ ಅಂದ್ರೆ ಹಿಡ್ಕೊಂಡ್ ಕುಂದ್ರಬೇಕಲ್ಲ, ವೆಜ್ ಆಗತ್ತೆ. ಗ್ಲಿಪ್ ಸಿಗ್ಲಿ ಅಂತ ಈ ತರ ಕೈತಿದ್ದಾರೆ. ನಮ್ಮ ಕಡೆ ಇದನ್ನ ಕಂಡು ಮಾಡು ಅಂತ ಕರೀತಾರೆ ಹಳ್ಳಿ ಕಡೆ. ಸೊ ಇಲ್ಲಿ ಇದು ಕಂಡು ಮಾಡ್ಯಾರ, ಇದಕ್ಕೆ ಇಲ್ಲಿ ದಾರ ಕಟ್ಬೇಕು ಇವಾಗ. ಒಟ್ ನನ್ಕಿಂತ ಓಡಾಡೋದು ನಾ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅವನು ನೋಡದ ದೋಸ್ತ ಇದು ಮಾಡಿ ತೊಳಗಿಟ್ಬಿಡಣ. ಒಂದು ಇವಾಗ ಆಗಲೇ ರೆಡಿ ಆಗೈತ್ರಿ, ಮತ್ತೊಂದು ರೆಡಿ ಮಾಡಾಕತ್ತಾರ. ಇದಿಷ್ಟು ಹೊರಗಿರುತ್ತೆ, ಇಲ್ಲಿಂದ ಇದಿಷ್ಟು ನೀರು ಒಳಗಿರ್ತೈತಿ. ಇಲ್ಲಿ ಮುಂದೆ ಎರೆಹುಳು ಹಾಕಿರ್ತಾರೆ. ಒಳಗೆ ಮೀನು ಬಿದ್ದಾಗ ಜಗ್ಗಾಡ್ತೈತಲ್ರಿ, ಸೊ ಇದು ಇಂಡಿಕೇಟ್ ಮಾಡ್ತೈತಿ, ಸಿಗ್ನಲ್ ಕೊಡ್ತೈತಿ. ಅಂದ್ರೆ ಹಿಂಗೆ ಅಳಗಾಡ್ತೈತಲ್ಲ, ಸೇಕಾಗತ್ತಲ್ಲ, ಅವಾಗ ನಾವು ಮೀನು ಬಿದ್ದದಂತ ತಕೊಂಡ್ಬಿಡ್ತೀವಿ. ಮೀನು ಬಿದ್ದಿದ್ರೆ ಮೀನು ಬರ್ತೈತಿ, ಬೇರೆ ಬಿದ್ದರೆ ಬೇರೆ ಬರ್ತೈತಿ. ನೀ ಎಕ್ಸ್ಪ್ಲೇನ್ ಮಾಡ್ತಿ ಬಾ ಮಾಡುವ ತಗೋ. ಥ್ಯಾಂಕ್ ಯು ಚಿನ್ನ. ಗೈಸ್ ಆಲ್ಮೋಸ್ಟ್ ಡನ್ ಆಗೈತಿ. ಮುಂದೆ ಡೈರೆಕ್ಟ್ ಮೀನೇ ಹಿಡಿಯೋದನ್ನ ತೋರಿಸ್ತೀನಂತ. ನೋಡ್ರಿ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಎಲ್ಲ ರೆಡಿ ಆತ್ರಿ. ಇವಾಗ ಗಾಳಕ್ಕೆ ಎರೆಹುಳು ಹಾಕಾಕತ್ತೀವಿ. ಅದು ಹಾಕಿ ಗಾಳಕ್ಕೆ ಎರೆಹುಳು ಹಾಕಾಕತ್ತೀನಿ. ಸೊ ನೋಡ್ತಾ ಇದ್ರಲ್ಲ, ಫೈನಲಿ ನಾವು ಇವಾಗ ಗಾಳಕ್ಕೆ ಎರೆಹುಳನ್ನ ಹಾಕಿದ್ವಿ. ಸೊ ಬರ್ರಿ ಇವಾಗ ನೀರ್ನಾಗ ಬಿಡೋಣ, ಮೀನು ಹಿಡಿಯೋಣ. ಹುಷಾರಲ್ಲಿ ಕೂತ್ಕೊಂಡು
ಪೂರ್ತಿ ಲೂಸ್ ಬಿಡತನ. ಆ ಸ್ಪಾಟಲ್ಲಿ ಯಾವುದೇ ಮೀನು ಸಿಗ್ಲಿಲ್ಲ. ಇವಾಗ ನಾವು ಸ್ಪಾಟ್ ಚೇಂಜ್ ಮಾಡಿ ಮುಂದೆ ಹೋಗ್ತಿದ್ವಿ ಬೇರೆ ಕಡೆಗೆ. ಬನ್ನಿ ಅಲ್ಲಾದ್ರೂ ಸಿಗುತ್ತಾ ಅಂತ ನೋಡೋಣ. ಇವನ್ ಗ್ರಾಹಕತಿ ಸಂದಾಗಿಲ್ಲ. ಗೈಸ್ ಬನ್ನಿ ಇಲ್ಲಾದ್ರೂ ಬೀಳುತ್ತಾ ಅಂತ ನೋಡೋಣ. ಐ ಥಿಂಕ್ ಮೀನ್ ಇರ್ಬೋದು ಇಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲ ಹೊಂಟ್ಬಿಟ್ಟು ಮೀನು. ತುಂಬಾ ಮೀನುಗಳು ಓಡಾಡ್ತಾ ಇದ್ದಾವೆ ಇಲ್ಲಿ, ಆದ್ರೂ ಒಂದು ಗಾಳಕ್ ಬೀಳ್ತಿಲ್ಲ. ಗೈಸ್ ಅಲ್ಲೂ ಮೀನ ಸಿಗಲಿಲ್ಲ. ಇವಾಗ ಇಲ್ಲಿ ಟ್ರೈ ಮಾಡೋಣ, ಇಲ್ಲಾದ್ರೂ ಸಿಗ್ಬೋದೇನೋ. ನೋಡು ಇಷ್ಟು ನೀರಲ್ಲಿ ತುಂಬಾನೇ ಮೀನುಗಳದಾವ, ಬಟ್ ನಮ್ ಗಾಳಕ್ಕ ಒಂದು ಬೀಳ್ತಿಲ್ಲ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಅಲ್ಲೆಲ್ಲೂ ಬೀಳ್ತಿಲ್ಲ, ಇಲ್ಲಾದ್ರೂ ಬೀಳುತ್ತಾ ಅಂತ ನೋಡೋಣ. ಮೋಸ್ಟ್ ಆಫ್ ದ ಪೀಪಲ್ ಇದೇ ಜಾಗದಾಗ ಮೀನ್ ಹಿಡಿಯಕ್ ಬರ್ತಾರಂತಂದು ಅವ್ರು ಹೇಳಿದ್ರು. ಸೊ ಹಂಗಾಗಿ ಇಲ್ಲಿ ಟ್ರೈ ಮಾಡಾಕ್ತಿವಿ. ಪಾಪ ನಾಯಿ ಮೀನ ಸಿಕ್ತಿತ್ತು, ಮೀನು ರಕ್ಕೆ ಆದ್ರೆ ತಿನ್ನೋಣ ಅಂತಂದು ಬಂದಿತ್ತು. ಸೊ ಮೀನು ಸಿಗ್ಲಾರಕ್ಕ ತೆಂಗಿನ ಚಿಪ್ ತಿಂತಿದೆ. ಈ ನೋವು ಏನಂತರ ಸ್ವೀಟ್ ಆಗಿದೆ. ಅವಾಗ್ನಿಂದ ಗಾಳ ಆಗ್ತಾನೆ ಇದೀವಿ, ಒಂದು ಮೀನು ಕೂಡ ಬೀಳ್ತಿಲ್ಲ. ಸುಮಾರು ಒಂದು 4-5 ಪ್ಲೇಸ್ ನಾವು ಚೇಂಜ್ ಮಾಡಿರ್ಬೇಕು, ಒಂದು ಕೂಡ ಬೀಳ್ತಿಲ್ಲ. ಮೀನುಗಳೇ ಇಷ್ಟು ಸಣ್ಣರಾಗ್ಬಿಟ್ರ. ಸೊ ನಮ್ಮ ಜೀವನ ಎಲ್ಲ ಹಂಗೆ ನಡೆಯೋದು. ಥಿಂಕ್ ಗೈಸ್, ಥಿಂಕ್ ಮಾಡ್ರಿ. ಏನೋ ತೋಟೋ ಬಸ್ ಇವನು ಬೆಳಗ್ಗೆಯಿಂದ ನಮ್ಮ ಜೊತೆ ಸುತ್ತಾಡ್ತಾನೆ. ನಾವು ಎರೆಹುಳ ಹಿಡಿಯೋದ್ರಂತ ಹಿಡಿದು ಎಲ್ಲ ರೆಡಿ ಮಾಡೋವರೆಗೂ ನಮ್ಮ ಜೊತೆಗೆ ಇದ್ದಾನೆ. ಇವಾಗನು ನಾವು ಅಂಟಿಲ್ ನಾವು ಮುಗಿಸೋವರೆಗೆ ನಾವು ಅಂದ್ಬಿಟ್ಟು ಹೋಗಂಗಿಲ್ಲ ಅನ್ಸುತ್ತೆ. ಎಲ್ಲಿ ಹೋದ್ರೆ ಹಿಂದೆ ಬರೋದು, ಹಿಂದೆ ಮಲ್ಕೊಳ್ಳೋದು ಬರೇ ಇದೆ. 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕಬಡ್ತೀನಿ. ತಗೋ ಹಿಡ್ಕೊ, ನೋಡಿ ಹಿಡ್ಕೊಂಡ್ರೆ ಹಿಡ್ಕೊಂಡ್ಬಿಡ್ತಾರೆ. ಬಿಟ್ರೆ ಹೋಯ್ತು. ಎಷ್ಟು ಎಕ್ಸ್ಪೀರಿಯನ್ಸ್ ಮೀನು ಹಿಡಿಯೋದು ಕೂಡ. ನೋಡೋಣ ಬೀಳ್ತವೆ ಇಲ್ವಾ ಅಂತ. ಬಂದವನು ಕಿಡಿಗೇಡಿ. ಏನೋ ಬೈತಾವ ಏನೋ ಅಂತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ತುಂಬಾನೇ ಕಷ್ಟಪಟ್ಟೆ ಗೈಸ್, ಒಂದ್ ಮೀನು ಕೂಡ ಸಿಗ್ಲಿಲ್ಲ ಅಂತ ಹೇಳ್ಬೋದು.